ನಮ್ಮ ಇದನ್ನು ನಾವೇ ಮಾಡ್ಕೋಬೇಕಾಯ್ತದೆ. ಯಾವುದೂ ಇಲ್ಲ, ಇದನ್ನು ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ದರು ಅಂತ ಅಂತೆಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆಯವ್ರು ನಿಖರವಾಗಿ ಹೇಳಬೇಕು. ಬರೀ FIR ಒಂದಾಗೋದಿಲ್ಲ, ಅಂಥವ್ರನ್ನ ಕಠಿಣವಾದ ಶಿಕ್ಷೆನೂ ಕೂಡ ಆಗಬೇಕಾಯ್ತದೆ. ನಾಳೆ ಎಲ್ಲೋ ಒಂದು ಕಡೆ ಗಣೇಶನ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂದರೆ ಯಾವ ಅದು 200 ಮಾಸ್ಕ್ ಅಲ್ಲ, 2023ರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ. ಇದು ಮತ್ತೆ ಮರುಕಳಿಸಿದೆ. ಇದ್ರ ಉದ್ದೇಶ ಏನಂದರೆ ವೆಂಜನ್ಸು. ಯಾಕೆ ಇದೆಲ್ಲ ಆಗ್ತದೆ? ಯಾಕೆ BJP ಸರ್ಕಾರ ಇದ್ದಾಗೆ ಉಸಿರೆತ್ತೋಲ್ರು? ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ? ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು, ಗೃಹ ಮಂತ್ರಿಗಳು. ಅವ್ರ ಬಾಯಲ್ಲಿ ಬಂದಿದ್ದು ನಾನು ಕೇಳಿದೆ, ಅದಕ್ಕೆ ನಾನೇನು ಹೇಳಬೇಕು ಹೇಳಿದ್ದೀನಿ. ಒಂದು ಸತ್ಯ, ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ. ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಅದಕ್ಕೆ ಅವಕಾಶ ಕೊಡಬೋದು ಬೇಡ. ಇದು ಖಂಡನೀಯ. ಇನ್ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತದೆ.